ಹಾಯ್ ಎಲ್ಲರಿಗೂ. ಇವತ್ತು ನಾನು ಎಮ್ಮೆ ಗಿಣ್ಣಾಲಿಂದ ಯಾವ ಥರ ಗಿಣ್ಣ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮಾಮೂಲಿ ಹಾಲಲ್ಲೂ ಮಾಡ್ಕೊಬೋದು, ಸ್ವಲ್ಪ ನಿಂಬೆ ರಸ ಹಾಕಿ ಒಡಿಸ್ಕೊಬೇಕು ಹಾಲನ್ನ. ಇದು ಗಿಣ್ಣಾಲಾಗಿರೋದ್ರಿಂದ ಮೊದಲೇ ಒಂದು ಸ್ವಲ್ಪ ಒಡೆದಿರುತ್ತೆ. ಮೊದಲಿಗೆ ಆ ಹಾಲನ್ನ ಒಂದು ಪಾತ್ರೆಯಲ್ಲಿ 3/4 ಲೀಟ್ರ್ ಹಾಲಾಗೋಷ್ಟು ಕಾಯಕ್ಕಿಟ್ಟಿದ್ದೀನಿ. ಕಾಫಿ ಗ್ಲಾಸಲ್ಲಿ 1 ಗ್ಲಾಸು ಅವಲಕ್ಕಿನ ತೊಳೆದು ಇದಕ್ಕೆ ಸೇರಿಸ್ಕೊಂಡು, ಇದು ಅರ್ಧ ಬೆಂದಮೇಲೆ 1 ಉಂಡೆ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಒಂದು ಮಿಕ್ಸರ್ ಜಾರ್ಗೆ ಕಡಲೆಬೀಜ ಹುರಿದು ಸಿಪ್ಪೆ ಬಿಡಿಸಿರುವಂಥದ್ದು 1 ಗ್ಲಾಸು, ಅರ್ಧ ಗ್ಲಾಸು ಕಡಲೆಪಪ್ಪು, 4 ಏಲಕ್ಕಿ ಹಾಕ್ಕೊಂಡು ಅದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಬೆಲ್ಲ ಎಲ್ಲ ಕರಗಿದೆ. ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಉಪ್ಪಿಟ್ಟು ರವೆನ ಸ್ವಲ್ಪನೇ ಉಪ್ಪಿಟ್ಟಿಗೆ ಬೀರೋ ಥರ ಬೀರ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಡಬೇಕು. ರವೆ ಎಲ್ಲ ತುಂಬ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಳ್ಳು ಮತ್ತು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಕಡಲೆಪಪ್ಪು, ಕಡಲೆಬೀಜ ಪೌಡರು ಮತ್ತು ಒಣಕೊಬ್ಬರಿ ತುರಿದಿಟ್ಕೊಂಡಿರುವಂಥದ್ದು 1 ಕಾಫಿ ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಿಟ್ಕೊಂಡೆ. ಮತ್ತು ಇನ್ನೊಂದು ಕಡೆ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಂಡು ಅದಕ್ಕೆ ಆಗಿರುವಂಥ ಗಿಣ್ಣು ಮಿಶ್ರಣ ಆ್ಯಡ್ ಮಾಡಿಕೊಂಡು ಪ್ಲೇಟ್ ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಒಣಕೊಬ್ಬರಿ ತುರಿನ ಉದುರಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ಕೊಂಡು ಸರಿ ಅಂತಂದ್ಬಿಟ್ಟು ಆರಕ್ಕೆ ಪಕ್ಕಿಟ್ಕೊಂಡೆ. ಅದು ಆರಿದ್ಮೇಲೆ ಸ್ಲೈಸ್ ಥರ ಕಟ್ ಮಾಡಿಕೊಂಡ್ರೆ ಸೂಪರಾಗಿರೋ ಗಿಣ್ಣು ರೆಡಿಯಾಗಿ ಹೋಗುತ್ತೆ. ಒಬ್ಬೊಬ್ರಿಗೆ ಹಂಗೆ ತಿನ್ನೋಕೆ ಇಷ್ಟ, ನನಗೆ ಈ ಥರ ಕಟ್ ಮಾಡ್ಕೊಂಡು ನೀಟಾಗಿ ತಿನ್ನೋಕೆ ಇಷ್ಟ. ಹೇಗೆ ಬೇಕಾದರೂ ತಿನ್ನಿ, ಹೇಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.